ಈಗ ನಮ್ಮನ್ನು ಉದ್ದೇಶಿಸಿ ಇನ್ನೋರ್ವ ಪಕ್ಷದ ಹಿರಿಯ ಮುಖಂಡರು, ಮಾಜಿ ಕೇಂದ್ರ ಮಂತ್ರಿಗಳು, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸದಸ್ಯರ ಸನ್ಮಾನ್ಯ ಕೆ.ಎಚ್. ಮುನಿಯಪ್ಪರವರು. ಸನ್ಮಾನ್ಯ ಕೆ.ಎಚ್. ಮುನಿಯಪ್ಪ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ನಮ್ಮೆಲ್ಲರ ಹಿರಿಯರಾದಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರೇ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ಈ ರಾಜ್ಯದ ಉಸ್ತುವಾರಿ ಅಂತ ಸುರ್ಜೇವಾಲಾಜಿಯವರೇ, ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಶಿವಕುಮಾರ್ಜಿಯವರೇ, ವಿರೋಧ ಪಕ್ಷದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ, ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಹರಿಪ್ರಸಾದ್ ಜಿಯವರೇ, ಎಂ.ಬಿ. ಪಾಟೀಲ್ ಅವರೇ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯದರ್ಶಿಗಳೇ, ಕಾರ್ಯಕಾರಿ ಸಮಿತಿ ಸದಸ್ಯರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಶಾಸಕರು, ಮಾಜಿ ಶಾಸಕರು, ಮಂತ್ರಿಗಳು, ಮಾಜಿ ಮಂತ್ರಿಗಳು, ಬಂಧುಗಳೇ ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯಗಳೇ, ಮಾಧ್ಯಮ ಮಿತ್ರರೇ, ಇಲ್ಲಿ ನೆರೆದಿರುವ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಬಂಧುಗಳೇ, ವೇದಿಕೆಯ ಮೇಲೆ ಸಾಕಷ್ಟು ಜನ ನಮಗಿಂತ ಹಿರಿಯ ನಾಯಕರುಗಳು ಎಲ್ಲ ಇದ್ದಾರೆ. ಅವರ ಹೆಸರುಗಳೆಲ್ಲ ತಗೊಳ್ಳೋಕ್ಕಾಗಲಿಲ್ಲ, ಕ್ಷಮೆ ಕೋರ್ತಾ ಈ ದಿನ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯುವಂಥ ದಿನ. ಬಹುತೇಕ ಸ್ವಾತಂತ್ರ್ಯ ಪೂರ್ವದಿಂದ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಪರಿಶಿಷ್ಟ ವರ್ಗಕ್ಕೆ ಸೇರಿದ ರಾಷ್ಟ್ರದ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಮೂರನೇವರಾಗಿದ್ದಾರೆ. ಮೊದಲನೇವರು ಆಂಧ್ರ ಪ್ರದೇಶದ ಡಿ ಸಂಜೀವಯ್ಯನವರು, ಎರಡನೇದು ಬಿಹಾರ್ನ ಬಾಬು ಜಗಜೀವನ್ ರಾಮ್ಜಿ ಅವರು, ಮೂರನೇವರು ಕರ್ನಾಟಕದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇತಿಹಾಸ ಪುಟಗಳಲ್ಲಿ ಸೇರಿ ಹೋಗ್ತದೆ. ಆದರೆ ಇವತ್ತು ನಾವು ಈ ತ್ಯಾಗ ಬಲಿದಾನವನ್ನ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಏನು ಬಿಜೆಪಿಯವರು ಹೇಳಿದ್ರು, ಇದು ಕುಟುಂಬ ರಾಜಕಾರಣ, ಈ ಕುಟುಂಬ ಕಪ್ಪು ಮುಷ್ಟಿಯಲ್ಲಿದೆ, ಕಾಂಗ್ರೆಸ್ ಪಕ್ಷ ಅವ್ರನ್ನ ಬಿಟ್ಟರೆ ಇಲ್ಲ ಅನ್ನೋ ಅಂಥದ್ದನ್ನು ಹೇಳಿದರು. ಇವತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಅದನ್ನು ತೋರಿಸಿದರೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ಇದೆ, ನಾವು ಎಲ್ಲವನ್ನು ತ್ಯಾಗ ಮಾಡಿ ಕಾಂಗ್ರೆಸ್ಸಿನ ಅತ್ಯಂತ ಹಿರಿಯ ನಾಯಕರು 50 ವರ್ಷಗಳು ಸತತವಾಗಿ ರಾಜಕೀಯ ಮಾಡಿ ಜೀವನದಲ್ಲಿ ಒಂದು ಕೀರ್ತಿಯನ್ನು ಸಂಪಾದನೆ ಮಾಡೋದಲ್ಲದೆ ಅವರು ಸಾಕಷ್ಟು ಉತ್ತಮವಾದಂಥ ಕೆಲಸಗಳನ್ನು ಮಾಡಿ ಬಹುತೇಕ ಅವೆಲ್ಲ ಹೇಳೋದಕ್ಕೆ ಇವರು 5 ನಿಮಿಷಕ್ಕೆಲ್ಲ ಟೈಮ್ ಕೊಟ್ಟಿದ್ದಾರೆ. ದೆಹಲಿಗೆ ಬಂದ ಮೇಲೆ ಕಾರ್ಮಿಕ ಸಚಿವರಾದ ಮೇಲೆ ಆದಂಥ ಬದಲಾವಣೆಗಳು, ರೈಲ್ವೆ ಸಚಿವರಾದ ಮೇಲೆ ಅಂತ ಬದಲಾವಣೆಗಳು, ನಮ್ಮ ಕೋಲಾರ ರೈಲ್ವೆ ಕೋಚ್ ಫ್ಯಾಕ್ಟರಿಗೆ ಕಟ್ಟ ಕಡೆಯ ಕ್ಯಾಬಿನೆಟ್ ಮೀಟಿಂಗ್ನಿಂದ ಮಂಜೂರು ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಆದೇಶ ಮಾಡಿ, ನಾನು ಬರಕ್ಕಾಗ್ತಾ ಇಲ್ಲ, ಬೆಳಗ್ಗೆ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ, ನೀವು ಶಿಲಾನ್ಯಾಸ ಮಾಡಿ ಅಂತ ಹೇಳಿ ಅದೊಂದು ಕೀರ್ತಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸೇರಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಿತ್ತು. ಸತತವಾಗಿ ಹೋರಾಟ ಮಾಡಿ ಈ ರಾಷ್ಟ್ರದಲ್ಲಿ ಅತ್ಯುನ್ನತವಾದಂಥ ಕಾಂಗ್ರೆಸ್ ಪಕ್ಷ ಈ ರಾಷ್ಟ್ರಕ್ಕೆ ಪ್ರಾಣ ಬಲಿದಾನವನ್ನು ಮಾಡಿ ಗಾಂಧೀಜಿಯವರ ನಾಯಕತ್ವದಲ್ಲಿ ಹಿಂದೂ, ಮುಸಲ್ಮಾನ್, ಕ್ರೈಸ್ತರು, ಬುದ್ಧರು, ಜೈನರು, ಪಾರ್ಸಿ, ಸಿಖ್ಖರು ಒಟ್ಟಾರೆ ನಾವೆಲ್ಲ ಭಾರತೀಯರು ಅಂತ ಹೇಳಿ ಪ್ರಾಣ ಬಲಿದಾನವನ್ನು ಮಾಡಿ ಮಹಾತ್ಮ ಗಾಂಧಿಯವರ ನಾಯಕತ್ವದಲ್ಲಿ ಮತ್ತೆ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದರು. ಅಂತಹ ಒಂದು ಶ್ರೇಷ್ಠವಾದ ಪಕ್ಷಕ್ಕೆ ಅಧ್ಯಕ್ಷರಾಗಿ ಬಂದಿದ್ದಾರೆ. ನಮ್ಮ ಮುಂದೆ ಬಹಳ ಗಂಭೀರವಾದ ಪ್ರಶ್ನೆನೂ ಇದೆ. ಬಂಧುಗಳೇ, ಇವತ್ತು ನಾವು ಒಂದು ಪ್ರತಿಜ್ಞೆಯನ್ನು ಮಾಡಬೇಕಾಗ್ತದೆ. 50 ವರ್ಷಗಳ ನಂತರ
ಕರ್ನಾಟಕಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯವರ ಒಂದು ನಾಯಕತ್ವದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಯ್ಕೆ ಮಾಡಿರುವಂತಹ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ. ಇವರು ಈ ದಿನ ಬಂದ ಮೇಲೆ ಇನ್ನ 6 ತಿಂಗಳ ಒಳಗಡೆ ಚುನಾವಣೆ ಎದುರಿಸಬೇಕಾಗಿದೆ. ಕಾಂಗ್ರೆಸ್ಸಿನ ಎಲ್ಲರೂ ಮುಖಂಡರು, ನಾಯಕರು ಒಟ್ಟಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು, ಹಾಗೆ MB ಪಾಟೀಲ್ ಅವರು, ಹರಿಪ್ರಸಾದ್ ಅವರ ಇವರ ನಾಯಕತ್ವ ಒಗ್ಗಟ್ಟಾಗಿ ನೀವು ಮೊಟ್ಟ ಮೊದಲನಾಗಿ ಮಾಡಬೇಕಾಗಿರೋದು ನಾಯಕರು ನಾವೆಲ್ಲ ಒಂದೇ. ಈ ದೇಶದಲ್ಲಿ ಒಬ್ಬರೇ ಮುಖ್ಯಮಂತ್ರಿ ಹಾಕಾಗೋದು. ಆದರೆ ಕೋಟ್ಯಾಂತರ ಜನ ಈ ಕಾಂಗ್ರೆಸ್ ನಂಬಿಕೊಂಡಿರೋ ಎಲ್ಲ ಬಡವರು, ದಲಿತರು, ರೈತರು, ಅಲ್ಪಸಂಖ್ಯಾತರು ಇವರ ರಕ್ಷಣೆ ಇಲ್ಲದೆ ಆಗಿದೆ ಬಿಜೆಪಿ ಸರ್ಕಾರದಲ್ಲಿ. ಇವನ್ನ ರಕ್ಷಣೆ ಮಾಡೋದಕ್ಕೆ ನಾವೆಲ್ಲ ಒಂದು ಅನ್ನೋದನ್ನ ಸಾರಬೇಕಾಗ್ತದೆ. ಮೀಡಿಯಾವರು ಅಲ್ಲಲ್ಲಿ ಗುಂಪುಗಾರಿಕೆ ಇದೆ ಅಂತ ಹೇಳ್ತಾರೆ, ಅದಿಲ್ಲ ಅನ್ನೋದನ್ನು ಸಾಬೀತು ಮಾಡಬೇಕಾಗ್ತದೆ. ಅದು ಮಲ್ಲಿಕಾರ್ಜುನ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಾಗ್ತದೆ. ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಈಗ ನಮ್ಮನ್ನು ಉದ್ದೇಶಿಸಿ